ಮಧ್ಯಪ್ರದೇಶದ ಒಂದು ಹಳೆಯ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಿಗ್ಗೆ ಯಾರೋ ಒಬ್ಬ ವ್ಯಕ್ತಿ ಶಿವಲಿಂಗಕ್ಕೆ ಹೂವು ಸಮರ್ಪಿಸಿ ಹೋಗುತ್ತಾನೆ ಎಂದು ಹೇಳಲಾಗುತ್ತದೆ. ಆದರೆ ವಿಚಿತ್ರ ಏನೆಂದರೆ ಆ ದೇವಸ್ಥಾನ ರಾತ್ರಿ ಹೊತ್ತು ಮುಚ್ಚಿರುತ್ತದೆ. ಅದರೊಳಗೆ ಯಾರೂ ಹೋಗಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಪ್ರತಿದಿನ ಬೆಳಿಗ್ಗೆ ಶಿವಲಿಂಗಕ್ಕೆ ಹೂವು ಹೇಗೆ ಬರುತ್ತಿತ್ತು? ಕೆಲವರು ಹೇಳುತ್ತಾರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಮಹಾಭಾರತದ ಯುದ್ಧ ಭೂಮಿಯಿಂದ ಬದುಕುಳಿದ ಶಾಪಗ್ರಸ್ತ ಯೋಧ, ಒಬ್ಬ ಅಮರ, ಒಬ್ಬ ಶಪಿತ ಆತ್ಮ. 5,000 ವರ್ಷಗಳ ಹಿಂದೆ ಒಂದು ಶಾಪ ಅವನ ಹಣೆಗೆ ಅಂಟಿಕೊಂಡಿತ್ತು. ಆ ಗಾಯ ಇಂದಿಗೂ ಮಾಗಿಲ್ಲ. ಅವನ ಹೆಸರೇ ಅಶ್ವತ್ಥಾಮ. ಇದು ಕೇವಲ ಪುರಾಣವೇ ಅಥವಾ ಇತಿಹಾಸ ಮರೆಮಾಚಿದ ಸತ್ಯವೇ? ಈ ವಿಡಿಯೋ ಕೊನೆಯವರೆಗೆ ನೋಡಿ. ಈ ವಿಡಿಯೋದಲ್ಲಿ ಆ ಶಾಪದ ಹಿಂದಿನ ಕಥೆಯನ್ನು ನಾವು ಬಿಚ್ಚಿಡುತ್ತಿದ್ದೇವೆ. ಕತೆ ಆರಂಭವಾಗುವುದು ಒಬ್ಬ ಬಡ ಬ್ರಾಹ್ಮಣನ ಮಗನಿಂದ. ದ್ರೋಣಾಚಾರ್ಯ ಕೌರವ ಮತ್ತು ಪಾಂಡವರಿಗೆ ಆಯುಧ ವಿದ್ಯೆ ಕಲಿಸಿದ ಗುರು. ಅವರ ಮಗನೇ ಅಶ್ವತ್ಥಾಮ. ಆದರೆ ಇತಿಹಾಸ ಮರೆಯುವ ಒಂದು ಸಂಗತಿ ಇದೆ. ಬಾಲ್ಯದಲ್ಲಿ ಅವನಿಗೆ ಹಾಲು ಕುಡಿಯಲು ಸಾಧ್ಯವಾಗದಷ್ಟು ಬಡತನವಿತ್ತು. ಒಮ್ಮೆ ಬಡ ಮಕ್ಕಳು ಹಿಟ್ಟನ್ನು ನೀರಿನಲ್ಲಿ ಕಲಸಿ ಹಾಲೆಂದು ಕುಡಿಸಿ ಆಡಿಸಿದ್ದರು. ಆ ಅವಮಾನ ದ್ರೋಣರ ಮನಸ್ಸಿನಲ್ಲಿ ಆಳವಾಗಿ ಕುಳಿತಿತು. ಅದೇ ಅವಮಾನ ಮುಂದೆ ಮಹಾಭಾರತದ ಇಡೀ ಯುದ್ಧದ ದಿಕ್ಕನ್ನೇ ಬದಲಿಸಿತು. ಅಶ್ವತ್ಥಾಮ ಹುಟ್ಟಿದ್ದೇ ಒಂದು ಶಕ್ತಿಯೊಂದಿಗೆ. ಹಣೆ ಮೇಲೆ ಒಂದು ಪ್ರಕಾಶಮಾನವಾದಂತಹ ಮಣಿ. ಆ ಮಣಿ ಇರುವವರೆಗೂ ಅವನಿಗೆ ಹಸಿವಿಲ್ಲ, ಬಾಯಾರಿಕೆಯೂ ಇಲ್ಲ, ಹಾಗೂ ಭಯವಿಲ್ಲ. ಅವನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನು ಶಿವನ ಅಂಶ ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಶಕ್ತಿ ಯಾವಾಗಲೂ ಒಂದು ಬೆಲೆ ಕೇಳುತ್ತದೆ. ಕುರುಕ್ಷೇತ್ರ ಯುದ್ಧ ಆರಂಭವಾಯಿತು. ಅಶ್ವತ್ಥಾಮ ತನ್ನ ತಂದೆಯ ಕಡೆ ನಿಂತ ಕೌರವರ ಪರವಾಗಿ. ಆದರೆ ಆ ಯುದ್ಧದಲ್ಲಿ ಧರ್ಮದ ಗೆರೆಗಳು ಮುಸುಕಾಗತೊಡಗಿದವು. ದ್ರೋಣಾಚಾರ್ಯರನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು. ಅದಕ್ಕಾಗಿ ಪಾಂಡವರು ಒಂದು ಯೋಜನೆ ಮಾಡಿದರು. 15ನೇ ದಿನ ಯುಧಿಷ್ಠಿರ ಜೋರಾಗಿ ಘೋಷಿಸ್ತಾನೆ, ಅಶ್ವತ್ಥಾಮ ಹತ. ಆದರೆ ಅಷ್ಟೇ ಮೆಲ್ಲಗೆ ಅವನು ಹೇಳ್ತಾನೆ, ಕುಂಜರ, ಅಂದರೆ ಅದೊಂದು ಆನೆ. ದ್ರೋಣಾಚಾರ್ಯರು ಆ ಅರ್ಧ ಸತ್ಯವನ್ನು ಪೂರ್ಣ ಸುಳ್ಳಾಗಿ ನಂಬಿದರು. ತನ್ನ ಮಗನೇ ಸತ್ತನೆಂದು ಭಾವಿಸಿ ಆಯುಧ ಕೆಳಗಿಟ್ಟರು. ಆ ಕ್ಷಣದಲ್ಲೇ ಅವರನ್ನು ಕೊಲ್ಲಲಾಯಿತು. ಈ ಘಟನೆಯೇ ಅಶ್ವತ್ಥಾಮನೊಳಗೆ ಬೆಂಕಿ ಹಚ್ಚಿತು. ಆದರೆ ಅವನಿಗೆ ದುಃಖವಾಗಿರಲಿಲ್ಲ, ಬದಲಾಗಿ ಸೇಡಾಗಿ ಪರಿವರ್ತನೆಯಾಗಿತ್ತು. ಆ ರಾತ್ರಿ ಅವನು ಮಾಡಿದ ಒಂದು ನಿರ್ಧಾರ ಇತಿಹಾಸ ಎಂದಿಗೂ ಮರೆಯಲಾಗದಂತಹ ನಿರ್ಧಾರವಾಗಿ ಬಿಟ್ಟಿತು. ಯುದ್ಧ ಮುಗಿದಿತ್ತು. ಪಾಂಡವರು ಗೆದ್ದಿದ್ದರು. ಆದರೆ ಅಶ್ವತ್ಥಾಮನ ಒಳಗೆ ಯುದ್ಧ ಇನ್ನೂ ಮುಗಿದಿರಲಿಲ್ಲ. ಆ ರಾತ್ರಿ ಪಾಂಡವ ಪಾಳೆಯದ ಮೇಲೆ ಅವನೊಬ್ಬನೇ ದಾಳಿ ಮಾಡಿದ. ಕತ್ತಲಲ್ಲಿ ನಿದ್ರಿಸುತ್ತಿದ್ದ ಸೈನಿಕರನ್ನು ಒಬ್ಬೊಬ್ಬರಾಗಿ ಕೊಂದ. ದ್ರೌಪದಿಯ 5 ಮಕ್ಕಳು, ಉಪಪಾಂಡವರು ಎಲ್ಲರೂ ಆ ಒಂದೇ ರಾತ್ರಿಯಲ್ಲಿ ಕೊನೆಗೊಂಡರು. ಇದು ಯುದ್ಧವಾಗಿರಲಿಲ್ಲ, ಇದು ಶುದ್ಧ ಸೇಡಾಗಿತ್ತು. ಆದರೆ ಅಶ್ವತ್ಥಾಮನಿಗೆ ಇಷ್ಟು ಸಾಲಲಿಲ್ಲ. ಪಾಂಡವರ ವಂಶವನ್ನೇ ಅಳಿಸಬೇಕೆಂದು ಅವನು ದ್ರೌಪದಿಯ ಮೊಮ್ಮಗ, ಇನ್ನೂ ತಾಯಿಯ ಗರ್ಭದಲ್ಲಿದ್ದ ಪರೀಕ್ಷಿತನ ಮೇಲೆ ಬ್ರಹ್ಮಶಿರ ಅಸ್ತ್ರ ಪ್ರಯೋಗಿಸಿದ. ಇದು ಕೇವಲ ಒಂದು ಆಯುಧವಲ್ಲ, ಇಡೀ ಸೃಷ್ಟಿಯನ್ನೇ ಸುಡಬಲ್ಲಂತಹ ಶಕ್ತಿ. ಆದರೆ ಕೃಷ್ಣ ಮಧ್ಯಪ್ರವೇಶಿಸಿದ. ಆ ಮಗು ಬದುಕುಳಿಯಿತು. ಆದರೆ ಅಶ್ವತ್ಥಾಮ ಸೆರೆಸಿಕ್ಕಿಬಿಟ್ಟ. ಈ ಪಾಪದ ನಂತರ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಭಯಾನಕವಾದಂಥ ಒಂದು ಶಾಪವನ್ನು ನೀಡುತ್ತಾನೆ. ಕೃಷ್ಣ ಹೇಳ್ತಾನೆ, ನೀನು 3,000 ವರ್ಷಗಳವರೆಗೆ ಈ ಭೂಮಿಯ ಮೇಲೆ ಅಲೆದಾಡುತ್ತೀಯ. ನಿನ್ನ ಗಾಯ ಎಂದಿಗೂ ಗುಣವಾಗುವುದಿಲ್ಲ. ನಿನಗೆ ಮರಣವೂ ಸಿಗುವುದಿಲ್ಲ. ಅವನ ನೆತ್ತಿಯ ಮಣಿಯನ್ನು ತೆಗೆದುಹಾಕಲಾಗುತ್ತದೆ. ಅಂದಿನಿಂದ ಅವನ ಗಾಯ ಸದಾ ರಕ್ತಸ್ರಾವದಿಂದಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಒಮ್ಮೆ ಯೋಚಿಸಿ, ಮರಣಕ್ಕಿಂತಲೂ ಭಯಾನಕ ಶಿಕ್ಷೆ ಯಾವುದು? ಅಮರತ್ವ ಅಥವಾ ಅಂತ್ಯವಿಲ್ಲದ ನೋವು? ಮಹಾಭಾರತ ಯುದ್ಧ ನಡೆದಿದ್ದು ಸುಮಾರು 5,000 ವರ್ಷಗಳ ಹಿಂದೆ ಎಂದು ನಂಬಲಾಗಿದೆ. ಆದರೂ ಇಂದಿಗೂ ಭಾರತದ ಹಲವು ಭಾಗಗಳಲ್ಲಿ, ವಿಶೇಷವಾಗಿ ಮಧ್ಯಪ್ರದೇಶದ ಆಸಿರ್ಗಢ್ ಕೋಟೆಯ ಬಳಿ ಜನರು ಒಂದು ವಿಚಿತ್ರ ಆಚರಣೆ ಪಾಲಿಸುತ್ತಾರೆ. ಪ್ರತಿದಿನ ಬೆಳಿಗ್ಗೆ ಒಂದು ಶಿವ ದೇವಸ್ಥಾನದ ಬಳಿ
ಹೂವು ಮತ್ತು ಎಣ್ಣೆ ಅರ್ಪಿಸಲಾಗುತ್ತದೆ. ಆದರೆ ಮಾರನೇ ದಿನ ಅರ್ಪಿಸಿದ ಎಣ್ಣೆ ಬಳಕೆಯಾಗಿರುತ್ತದೆ. ಸ್ಥಳೀಯರು ಹೇಳುತ್ತಾರೆ, ಪ್ರತಿದಿನ ಬೆಳಗಿನ ಜಾವ ಅಶ್ವತ್ಥಾಮ ಬಂದು ಪೂಜೆ ಮಾಡಿ ಹೋಗುತ್ತಾನೆಂದು. ಇದು ನಂಬಿಕೆ, ಕಟ್ಟುಕತೆ ಅಥವಾ ಇತಿಹಾಸ ಮರೆಮಾಚಿದ ಸತ್ಯದ ಒಂದು ಎಳೆಗೆ. ಯಾವುದೇ ಆಧುನಿಕ ವಿಜ್ಞಾನ ಇದಕ್ಕೆ ಉತ್ತರಿಸಿಲ್ಲ. ಆದರೆ ಈ ಕತೆ ತಲೆಮಾರುಗಳಿಂದ ತಲೆಮಾರುಗಳವರೆಗೂ ಮುಂದುವರೆದುಕೊಂಡು ಬಂದಿದೆ. ಅಶ್ವತ್ಥಾಮನ ಕತೆ ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ. ಶಕ್ತಿ, ಸೇಡು ಮತ್ತು ಅಹಂಕಾರ ಒಬ್ಬ ಮನುಷ್ಯನನ್ನು ಎಷ್ಟು ದೂರ ಕೊಂಡೊಯ್ಯಬಹುದು? ಅವನು ಗುರುಪುತ್ರನಾಗಿ ಹುಟ್ಟಿದ, ಆದರೆ ಸೇಡಿನ ಬೆಂಕಿಯಲ್ಲಿ ತನ್ನನ್ನೇ ಶಾಶ್ವತ ಶಿಕ್ಷೆಗೆ ದುಡಿಕೊಂಡ. ಇಂದಿಗೂ ಎಲ್ಲೋ ಒಂದು ಕಾಡಿನಲ್ಲಿ ಒಂದು ನೆರಳು ನಡೆಯುತ್ತಿದೆಯೇ? ಗುಣವಾಗದ ಗಾಯ ಹೊತ್ತು ಸಾವಿಗೆ ಕಾಯುತ್ತಿದೆಯೇ? ನಿಮಗೆ ಏನನಿಸುತ್ತದೆ? ಇದು ಕೇವಲ ಪುರಾಣವೇ ಅಥವಾ ಇತಿಹಾಸ ನಮಗೆ ಇನ್ನೂ ಹೇಳದ ಸತ್ಯವೇ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ರಹಸ್ಯಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮರೆಯಾದ ರಹಸ್ಯಗಳೊಂದಿಗೆ ಸಿಗುತ್ತೇನೆ. ನಮಸ್ಕಾರ.